ಸೊ ಹೆಲೋ ಅಂತ ಶಾರುಖ್ ನೀವು ನೋಡ್ತದ್ದು ಗಲಿ ಫುಡ್. ಸೊ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಒಂದು ಮುಂಜಾನೆ 5 ಗಂಟೆ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಟೇಸ್ಟ್ ಮಾಡ್ಕೊಡೋಣ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಟೇಸ್ಟ್ ಮಾಡ್ತಿರೋ ಬಿರಿಯಾನಿ ಬಂದು ಹೊಸಕೋಟೆ ಸ್ಟೈಲ್ ದಮ್ ಬಿರಿಯಾನಿನೇ, ಬಟ್ ಬಂದಿರೋ ಜಾಗ ಹೊಸಕೋಟೆ ಇಲ್ಲ. ಸೊ ಗೆಸ್ ಮಾಡಿ, ಆಲ್ರೆಡಿ ಟೈಟಲ್ ಎಲ್ಲ ನೋಡಿರ್ತೀರಾ. ಸೊ ಬಂದಿರೋ ಜಾಗ ಬಂದು ನಂದಿ ಹಿಲ್ಸ್ ಕಡೆ ಬಂದಿದ್ದೀವಿ. ಆಲ್ಮೋಸ್ಟ್ ಈ ಜಾಗದಿಂದ ನಂದಿ ಹಿಲ್ಸು ಟುವರ್ಡ್ಸ್ ನಿಮಗೆ ಒಂದು 8-9 ಕಿಲೋಮೀಟರ್ ಬಂದ್ಬಿಡುತ್ತೆ. ಸೊ ಆಲ್ಮೋಸ್ಟ್ ಇಲ್ಲಿಂದಾನೇ ನೀವು ವ್ಯೂ, ಬೆಟ್ಟ ವ್ಯೂ ಎಲ್ಲ ನೋಡ್ಬೋದು. ಸೊ ಇಲ್ಲಿ ಸ್ಪೆಷಲ್ ಬಂದು ಈ ಒಂದು ಹೊಸಕೋಟೆ ಸ್ಟೈಲ್ ದಮ್ ಬಿರಿಯಾನಿ ತುಂಬ ಸ್ಪೆಷಲು. ಅದು ರೀಸೆಂಟಾಗಿ ಸ್ಟಾರ್ಟ್ ಮಾಡೋರೆ, ಬಟ್ ಆ ಅಥೆಂಟಿಕ್ ಆಗಿ ನಿಮಗೆ ಅದೇ ಟೇಸ್ಟ್ನ ಸರ್ವ್ ಮಾಡ್ಕೊಂಡು ಬರ್ತಾವ್ರೆ. ಸೊ ಅದು ನಿಮಗೂ ತೋರ್ಸೋಣ ಅಂತಾನೆ. ವಾಟ್ ಏನೋ ಹೊಸದೇ, ಬಟ್ ಜಾಗ ಬಂದು ನಿಮ್ಗೆ ಹಳೇದೆ, ನಂದಿ ಹಿಲ್ಸ್ ಗೊತ್ತಿರೋ ಜಾಗನೇ. ಟಿಲ್ ಆ್ಯಂಡ್ ವಾಚ್ ಮಾಡಿ ಕಂಪ್ಲೀಟ್ ಆಗಿ ಕುಕಿಂಗ್ ಪ್ರೊಸೆಸ್ ಆಲ್ರೆಡಿ ನೀವು ನೋಡ್ಬೋದು. ಇಲ್ಲಿ ಕುಕ್ ಮಾಡ್ತಾವ್ರೆ. ಸೊ ಆಲ್ರೆಡಿ ಕುಕಿಂಗ್ ಎಲ್ಲ ಸ್ಟಾರ್ಟ್ ಆಗೈತೆ. ಸೊ ನಮಗೋಸ್ಕರ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ರು. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಹೋಟೆಲ್ನ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡಿ. ಆಮೇಲೆ ನಾವು ಬಂದಿರೋದು ಬಂದು ನಮ್ಮ ಬಾಯ್ಸ್ ಜೊತೆ, ಅಲ್ಲಿ ನೋಡ್ಬೋದು. ಒಂದು ಹೇಳಿ, ಎಸ್ ಅವ್ನು ಬೇಗ ಅಂತಾನೆ ನಮಸ್ಕಾರ ಮಾಡ್ತಾನೆ. ಹೇಳಿದ್ರೆ ಕಾಫಿ ಕುಡಿತಾ ಸ್ಟಾರ್ಟ್ ಮಾಡಿಬಿಡೋಣ. ಹಂಗೆ ಮೇಲೆ ಬಂದ್ವಿ. ಮೇಲೆ ಬಂದರೆ ವ್ಯೂನೇ ಟೋಟಲಿ ಡಿಫ್ರೆಂಟ್ ಆಗಿದೆ. ಆ ಕಡೆ ನೋಡ್ಬೋದು. ಸರ್, ಈಗ ಮಟನ್ ಹಾಕಿದ್ದೀರಾ? ಹೌದು ಸರ್. ಇದು ಎಷ್ಟು ಕೆಜಿ ಓವರ್ ಆಲ್ ಮಾಡೋದು ನೀವು? ಟೋಟಲ್ 25 ರೈಸ್, 25 ಮಟನ್. ಸೊ ಓವರ್ ಆಲ್ ಒಂದು 50 ಕೆಜಿ. 50 ಕೆಜಿ ಅಂದ್ರೆ ಎಷ್ಟು ತಗೊಳ್ತಿದ್ವಿ ಬೇಯಕ್ಕೆ ಫುಲ್ ರೈಸ್? ಒಂದು ಎಳೆ ಮಾಂಸ ತರೋದು, ಹಳ್ಳಿಯಲ್ಲಿ ಬೆಳೆಸಿರ್ತಾರೆ ರೈತರು, ಅವ್ರ ಹತ್ರ ನಾವು ಕೊಂಡ್ಕೊಂಡು ಅವ್ರ ಕಟ್ ಮಾಡಿಸಿ ತಗೊಂಬಂದು ಮಾಡ್ತೀವಿ. ಟಗರು ರೆಸ್ಟೋರೆಂಟ್ ಓಪನಿಂಗ್ ಟೈಮಿಂಗ್ ಮಂಡೇ ರಜಾ ಇರುತ್ತೆ. ಮಂಡೇ ರಜಾ. ಮಂಗಳವಾರ ಬೆಳಿಗ್ಗೆ 7:30, 7 o'clock ಮಟನ್ ಬಿರಿಯಾನಿ ರೆಡಿ ಇರುತ್ತೆ. ಭಾನುವಾರ ಎಲ್ಲ ಭಾನುವಾರ 6-6:30 ರೆಡಿ ಇರುತ್ತೆ. ಆಲ್ಮೋಸ್ಟ್ 5 o'clock ಸ್ಟಾರ್ಟ್ ಮಾಡ್ತೀವಿ, 4 o'clock ಸ್ಟಾರ್ಟ್ ಮಾಡ್ತೀವಿ, 5-5:30 ಕ್ಲೋಸ್ ಮಾಡ್ತೀವಿ. ಮಟನ್ ದಮ್ ಕಿರಿತೀವಿ ನಾವು ರೈಸ್. ಸೊ ಭಾನುವಾರ ಮಾತ್ರ ಸ್ವಲ್ಪ ಬೆಳಗ್ಗೆ ಇರುತ್ತೆ, ಕಣ್ ಮಾತ್ರ ಸಾಕಾದ ಹುರಿತಾ ಇದೆ ಈ ಕಡೆ. ಸೊ ನೆಕ್ಸ್ಟ್ ಪ್ರಾಸೆಸ್ಸು ರೈಸ್ ಹಾಕ್ತಾರಲ್ಲ, ಆ ಪ್ರಾಸೆಸ್ ನೋಡೋಣ. ರೈಸ್ ಹಾಕಿದ್ದೀರಾ ಈಗ? ಹೌದು ಸರ್. ಇದು ಎಷ್ಟು ನಿಮಿಷ ತಗೊಳ್ಳೋದು ಈಗ ಫುಲ್ ಕಂಪ್ಲೀಟ್ ರೈಸ್ ತೊಗೊಂಡಿದ್ದೀವಿ. ಈಗ ಒಂದು 30 ನಿಮಿಷದಲ್ಲಿ ರೈಸ್ ರೆಡಿ ಆಗ್ಬಿಡುತ್ತೆ. ದಮ್ ಇಟ್ಟು 15 ನಿಮಿಷದಲ್ಲಿ 20 ನಿಮಿಷದಲ್ಲಿ ದಮ್ ಬಿರಿಯಾನಿ ರೆಡಿ ಇರ್ತದೆ. ಓವರ್ ಆಲ್ ಒಂದು ಕಂಪ್ಲೀಟ್ 20 ಕೆಜಿ 30 ಕೆಜಿ ಬಿರಿಯಾನಿ ಬಿರಿಯಾನಿ ಒಂದು ಹಾಫ್ ಅನ್ ಅವರ್ ಬೇಕು. ರೈಸ್ ಹಾಕಿದ ಮೇಲೆ ನೀರಲ್ಲಿ ದಮ್ಗೆ ಒಂದು ಹಾಫ್ ಅನ್ ಅವರ್ ಬೇಕು. ಜೀರಾ ಸಾಂಬಾರ್ ರೈಸ್ ಹಾಕಿದೀವಲ್ಲ, ಅದು ಕೆಳಗಡೆ ಹಿಡಿಯುತ್ತೆ. ಅದರಿಂದ ಬಳಸೋದು ಜೀರಾ ಸಾಂಬಾರ್ ರೈಸ್. ಜೀರಾ ಸಾಂಬಾರ್ ರೈಸ್ ಅಂದ್ರೆ ಅದೊಂದು ಟೇಸ್ಟ್ ಕೊಡುತ್ತೆ. ಜೀರಾ ಸಾಂಬಾರ್ ರೈಸ್ ಕಂಪ್ಲೀಟ್ ಆಗಿ ಅದರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಅದರಲ್ಲೂ ಈ ತರ ಲೈಕ್ ದಮ್ ಬಿರಿಯಾನಿ ಮಾಡೋ ಟೈಮಲ್ಲಿ ನೀವು ಈ ತರ ಲೈಕ್ ಜೀರಾ ಸಾಂಬಾರ್ ರೈಸ್ ಬಳಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್, ಬಾಸ್ಮತಿ ರೈಸ್ಗಿಂತಾನು ಸಹ. असली आटा इवाग शुरू. ಪೀಸ್ ಎಲ್ಲ ಚೆನ್ನಾಗಿದೆ, ರೈಸ್ ಮಾತ್ರ ಒಳ್ಳೆ ಟೇಸ್ಟ್, ಸೇಮ್ ಹೊಸಕೋಟೆಯಲ್ಲಿ ತಿಂದಂಗೆ ಇರುತ್ತೆ. 4-5 ಪೀಸ್ ಹಾಕಿದ್ದಾರೆ, ಬರ್ತು. ಇನ್ನು ಸ್ವಲ್ಪ ಬೇದಿದ್ರೆ ಮಾತ್ರ ಚೆನ್ನಾಗಿರೋದು ಅಂತ ಹೇಳ್ತೀನಿ. ಕ್ವಾಂಟಿಟಿ ಎಲ್ಲ ನೀವು ನಾರ್ಮಲ್ ಇರೋರೆಲ್ಲ ಇಬ್ಬರು ತಿನ್ಬೋದು, ಒಬ್ರು. ಆಲ್ ರೈಟ್ ಅಂತ ಸೊ ಫೈನಲಿ ಬಂದು ನಮ್ಮ ಪ್ಲೇಟಲ್ಲಿ ಸ್ಪೆಷಲ್ ಆಗಿರೋ ಮಟನ್ ಬಿರಿಯಾನಿ ಇಲ್ಲಿದೆ. ಸ್ಟಾರ್ಟಿಂಗಿಂದ ಸ್ಕ್ರ್ಯಾಚಿಂದ ಹಿಡಿದು ಎಂಡ್ವರೆಗೆ ಕಂಪ್ಲೀಟ್ ಪ್ರಾಸೆಸ್ ನೋಡಿದ್ವಿ. ಸೊ ಏನೇನು ಮಸಾಲೆ ಹಾಕಿದ್ರು, ಬಟ್ ಖಂಡಿತ ಅದು ನಾವು ಮಾಡಿದ್ರೆ ಆ ಒಂದು ಲೆವೆಲಲ್ಲಿ ಬರುತ್ತೋ ಇಲ್ವೋ ಡೌಟೇ. ಬಟ್ ಬಲ್ಕಾಗಿ ಮಾಡೋ ಟೈಮಲ್ಲಿ ಆ ಕ್ವಾಂಟಿಟಿ ಆ ಟೇಸ್ಟ್ ಒಂದು ಡಿಫ್ರೆಂಟ್ ಬೇರೆ ಆಗುತ್ತೆ. ತುಪ್ಪ ಬೇರೆ ಬೆಳೆಸಿದ್ರು ಕರೆಕ್ಟಾಗಿ, ಅಂದರೆ ಲೈಕ್ ದಮ್ ಹಾಕೋಕ್ಕೆ ಮುಂಚೆ, ಆಮೇಲೆ ದಮ್ ಲೈಕ್ ತೆಗ್ದಾದ ಮೇಲೂ ಸಹ ಮೇಲೆ ಲೈಟಾಗಿ
ತುಪ್ಪ ಅನ್ನೋದು ಹಾಕಿ ಕರೆಕ್ಟಾಗಿ ಅದನ್ನು ಫಿಲಪ್ ಮಾಡಿದ್ರು. ಫಸ್ಟ್ ಬೈಟು ಪ್ಲೇನಾಗೆ ಕುಷ್ಕ ಮಾತ್ರ ಹೋಗೋಣ. ಖಾರ ಇದೆ, ಖಾರನೂ ಇದೆ, ಟೇಸ್ಟು ಇದೆ. ಮಟನ್ ನೋಡೋಣ. ಮಟನ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬಟ್ ಟಗರು ನೋಡಿ, ವುಡನ್ ಲೇಯರ್ ಪೀಸ್ ಅಂತೀನಲ್ಲ ಆ ಥರ ಪೀಸು. ಅಂದರೆ ಮಸಾಲೆ ಅನ್ನೋದು ನಿಮಗೆ ಸ್ಟಾರ್ಟಿಂಗೆಲ್ಲ ಖಾರ ಗೊತ್ತಾಗಲ್ಲ, ಹೋಗ್ತಾ ಹೋಗ್ತಾ ಹಂಗೆ ಆ ಖಾರ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಬಿರಿಯಾನಿನ ಒಂದು ಉಮಾಮಿ ಫ್ಲೇವರ್ ಬರುತ್ತೆ, ಅರೋಮಾ ಅದ್ಭುತವಾಗಿದೆ. ಅಂದರೆ ಈ ಬಿರಿಯಾನಿ ಟೆಕ್ಸ್ಚರ್ ವೈಸ್ ಇರಲಿ, ಕಲರ್ ವೈಸ್ ಹೆಂಗಿದೆ ಅಂದರೆ ನಿಮಗೆ ಈ ಹೊಸಕೋಟೆ ಕಡೆ ಹೋದರೆ ಈ ಮನಿ ದಮ್ ಬಿರಿಯಾನಿ ಅದರ ಕಲರ್ ಟೆಕ್ಸ್ಚರ್ ಹೇಗಿರುತ್ತೋ ಅದೇ ರೀತಿ ಇದೆ. ಮೋಸ್ಟ್ಲಿ ಆ ಕಡೆ ಎಲ್ಲ ನಿಮಗೆ ಅಕ್ಷಯ್ ಬೇರೆ ಕಡೆ ಎಲ್ಲ ಹೋದರೆ ನೀವು ಒಂದು ಲೈಟಿಶ್ ಒಂದು ಎಲ್ಲೋ ಮತ್ತು ಗ್ರೀನು ಮಿಕ್ಸ್ ಆಗಿರೋ ಒಂದು ಕಲರ್ ಇರುತ್ತೆ. ಬಟ್ ಇಲ್ಲಿ ಬಂದು ಕಂಪ್ಲೀಟಾಗಿ ಸೆಟಲ್ ಆಗಿರೋ ಒಂದು ಕಲರ್ ಬಳಸೋರೆ. ಓವರಾಲ್ ಬಿರಿಯಾನಿನ ಆ ಘಮ ಇರಲಿ, ಟೇಸ್ಟ್ ಇರಲಿ, ಇಟ್ಸ್ ಟೋಟಲಿ ಸೂಪರ್. ಸೊ ಕ್ವಾಂಟಿಟಿನೂ ಸಹ ಆರಾಮಾಗೆ ಇಬ್ಬರು ತಿನ್ಬೋದು ಅಂತ ಹೇಳೋಕ್ಕಾಗಲ್ಲ. ಒಬ್ಬ 1.5 ಬಿರಿಯಾನಿ ತಿನ್ಬೋದು. ಅಂದರೆ ಇದನ್ನು ಕಂಪ್ಲೀಟಾಗಿ 1.5 ಬಿರಿಯಾನಿ ತಿಂದಂಗೆ ನಿಮಗೆ ಫೀಲ್ ಬರುತ್ತೆ, ಅಷ್ಟೊಂದು ಕ್ವಾಂಟಿಟಿ ಇರುತ್ತೆ. ಆ್ಯಂಡ್ ಚಳಿ ಈ ಟೈಮಲ್ಲಿ ಚಳಿ ಇರುತ್ತಲ್ಲ, ಸ್ವಲ್ಪ ಖಾರ ಏನಾರ ಹೋಗ್ಬೇಕು ಒಳಗಡೆ. ಆ ಪರ್ಫೆಕ್ಟ್ ವೆದರ್ಗೆ ಪರ್ಫೆಕ್ಟ್ ಪಂಚ್ ಆಗಿರುತ್ತೆ. ಒಳ್ಳೆ ರಿಪ್ಪೀಸ್ ಹಾಕವ್ರೆ. ಆ ಮಟನ್ ನೋಡಿ, ಮೀಟ್ ಸಕ್ಕತ್ತಾಗಿದೆಯಪ್ಪ. ಬಟ್ ಒಂಚೂರು ಇನ್ನೂ ಸ್ವಲ್ಪ ಲೈಕು ಬೇಯಿಸಿರ್ಬೇಕಿತ್ತು, ಒಂಚೂರು ಹಾಡಾಗಿದೆ. ಬಟ್ ಆ ಟೆಕ್ಸ್ಚರ್ ವೈಸ್ ಇರಲಿ, ಓವರಾಲ್ ಚೆನ್ನಾಗಿದೆಯಪ್ಪ. ಮೊಸರು ಬಜ್ಜಿ, ಆ ರೈತಾಗೂ ಮಟನ್ ಬಿರಿಯಾನಿಗೂ ಪರ್ಫೆಕ್ಟ್ ಆಗಿದೆ. ಮತ್ತೊಂದು ಇನ್ನೊಂದು ಅವೆಲ್ಲ ಏನು ಸಿಗೋಲ್ಲ. ಸಿಂಪಲಾಗೆ ಕಬಾಬು, ಮಟನ್ ಬಿರಿಯಾನಿ. ಆನ್ ಫ್ಯೂಚರಲ್ಲಿ ಲೈಕ್ ಬೇರೆ ಬೇರೆ ಡಿಶಸ್ ತರೋಣ ಅಂತ ಪ್ಲ್ಯಾನಲ್ಲಿದ್ದಾರೆ, ಸೂಪೆಲ್ಲ. ಬಟ್ ಸದ್ಯಕ್ಕೆ ಬಂದು ಸಿಂಪಲಾಗಿ ಕಾನ್ಸೆಪ್ಟಲ್ಲಿ ಇದ್ದವ್ರೆ. ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಭಟ್ರಿಗೆ. ಆ ಕ್ವಾಲಿಟಿ ಆಫ್ ದಿ ರೈಸ್ ಇರಲಿ, ಜೀರಾ ಸಾಂಬಾರ್ ರೈಸ್ ಬಳಸಿರೋದು ಸ್ಟಾರ್ಟಿಂಗೆಲ್ಲ ಹೇಳಿರ್ತಾರೆ ಅವರು. ಆ ಜೀರಾ ಸಾಂಬಾರ್ ರೈಸಲ್ಲಿ ಆ ಟೇಸ್ಟ್ ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ. ನಿಮಗೆ ಕಂಪ್ಯಾರಿಟಿವ್ಲಿ ನೀವು ಆ ಬಾಸ್ಮತಿ ರೈಸ್ ಬಳಸಿರಲ್ಲ, ಅದರಿಂದ ಡಿಫ್ರೆಂಟ್ ಆಗಿರುತ್ತೆ. ನಲ್ಲಿ ಮೂಳೆ ನೋಡ್ಬೋದು, ನಲ್ಲಿ ಮೂಳೆ ಇದೆ. ಸೊ ಓವರಾಲು ನಿಮಗೆ ಕ್ವಾಂಟಿಟಿನೂ ಜಾಸ್ತಿ ಇದೆ, ಪೀಸಸ್ಸು ಜಾಸ್ತಿ ಇದೆ. ಇದು ನಮಗೆ ಏನೋ ವೀಡಿಯೋಗೋಸ್ಕರ ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಟಾರ ಅಂತ ತಿಳ್ಕೊಬೇಡಿ. ರೆಗ್ಯುಲರಾಗೆ ಇಲ್ಲಿ ಬಂದರೆ ನಿಮಗೆ ಇಷ್ಟೇ ಪೀಸು ರೆಗ್ಯುಲರಾಗಿ ಎಲ್ರಿಗೂ ಸಿಗುತ್ತೆ. ಅಲ್ಲ ಅವ್ನು ನಾಯಿಗೆ ಬೇರೆ ತೋರಿಸ್ತಾವನೆ, ಸಾಕು ಆಮೇಲೆ ನಾಯಿಗೆ ಕೊಡೋಣ, ಫಸ್ಟ್ ನನಗೆ ತೋರಿಸಿಲ್ಲಿ. ಈಗ ಕಬಾಬ್ ನೋಡಿ, ವಾವ್, ಒಳಗಡೆ ನೀಟು ಸಕ್ಕದಾಗಿದೆ. ಆಮೇಲೆ ಮೇಲೆ ಅಷ್ಟೇ ಡೀಪ್ಲಿ ಫ್ರೈಡ್ ಮಾಡೋವ್ರೆ. ಅಂದರೆ ನಿಮಗೆ ಮಸಾಲೆ ತುಂಬ ಜಾಸ್ತಿ ರುಬ್ಬಿ ಆಮೇಲೆ ಡೀಪ್ಲಿ ಫ್ರೈಡು. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಕೋಟಿಂಗು ತುಂಬ ಕಡಿಮೆ ಇದೆ, ಕೋಟಿಂಗ್ ಜಾಸ್ತಿ ಇದ್ರೆ ಗೊತ್ತಾಗ್ಬಿಡುತ್ತೆ. ಬಟ್ ಕೋಟಿಂಗ್ ತುಂಬ ಕಡಿಮೆ, ಬಟ್ ಡೀಪ್ಲಿ ಫ್ರೈಡ್ ಮಾಡೋರಲ್ಲ. ಟೇಸ್ಟ್ ಬಂದು ಕಬಾಬ್ದು ಮಸಾಲೆ ವೈಸ್ ಇರಲಿ ಸಖತ್ತಾಗಿದೆ. ಇನ್ನೊಂದೇನೆಂದರೆ ಮಟನ್ ಬಿರಿಯಾನಿಗೆ ಕಬಾಬು, ಆ ಕಬಾಬು ಗರಿಗರಿಯಾಗಿದೆ. ಸೊ ಓವರಾಲು ಒಂದು ಬೆಸ್ಟ್ ಕಾಂಬೋ ಅಂತೀನಿ. ಅವಾಗ ಈ ಥರ ಬೈಕ್ಗಳೆಲ್ಲ ಹೋಗ್ತಿರುತ್ತೆ. ಇಲ್ಲಿ ಬಂದರೆ ನೀವು ಎಲ್ಲ ತರಹದ ಬೈಕ್ ವೆರೈಟಿಗಳು ನೋಡ್ಬೋದು. ಹಯಾಬುಸಾಯಿಂದ ಹಿಡಿದು KTM ಹಿಡಿದು ಎಲ್ಲ ಥರ ನೋಡ್ಬೋದು. ಸೊ ಓವರಾಲು ನೀವು ಇಲ್ಲಿ ಬೆಳಗ್ಗೆ ಹೋಗ್ತಿದ್ದಾಗಲೂ ಇಲ್ಲಿ ತಿನ್ಕೊಂಡು ಹೋಗ್ಬೋದು. ಹಂಗಿಲ್ಲ ಅಂತಂದರೆ ಆರಾಮಾಗಿ ವ್ಯೂ ಎಲ್ಲ ನೋಡಿಕೊಂಡು ನಂದಿಲ್ದಲ್ಲಿ ಲೇಟ್ರ್ ಆಗಿ ಇಲ್ಲಿಂದ ನೀವು ಪಾಸ್ ಆಗ್ತಿರಲ್ಲ, ಆ ಟೈಮಲ್ಲಿ ಬಂದು ಆರಾಮಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಹೋಗಿ. ಸೊ ಓವರಾಲ್ ದಿಸ್ ಇಸ್ ವಾಟ್ ದ ಕಂಪ್ಲೀಟ್ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ. ಎಂಜಾಯ್ ಟೋಟಲಿ. ಇದನ್ನು ನೆಕ್ಸ್ಟು ಇನ್ನು ಆನ್ ಫ್ಯೂಚರಲ್ಲಿ ಸೂಪ್ ಬೇರೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ ಟೈಮಲ್ಲಿ ಬಂದು ನಾವು ಬೇಕಂದರೆ ಸಪ್ರೇಟಾಗಿ ವೀಡಿಯೋ ಮಾಡೋಣ. ಬಟ್ ಸದ್ಯಕ್ಕೆ ಬಂದು ಬಿರಿಯಾನಿ ತುಂಬ ಚೆನ್ನಾಗಿದೆ. ಅಂದರೆ ನಿಮಗೆ ಆ ಮಸಾಲೆ ಕಂಪ್ಲೀಟಾಗಿ ಅಂದ್ಕೊಂಡಿದೆ. ಓವರಾಲ್ ಆ ರೈಸ್ ಇರಲಿ, ಅದರ ಲೈಕ್ ಆ ಪ್ರಾಸೆಸ್ ಇರಲಿ, ಓವರಾಲ್ ಅಂದ್ಕೊಂಡಿದೆ. ಬಟ್ ಇಲ್ಲಿನ ಕಬಾಬ್ ಮಾತ್ರ ತುಂಬ ಇಷ್ಟ ಆಗೋಯ್ತು. ಟೋಟಲಿ ಸೂಪರ್. ಸೊ ಫೈನಲಿ ನಮ್ಮ ಸ್ಟೈಲಾಗಿ ಒಂದು ದೊಡ್ಡ ಬೈಟ್ ಹೋಗ್ಬಿಡೋಣ. ಸೊ ಲೈಟಾಗ ಇಲ್ಲಿ ನಮ್ಮ ಮಟನ್ ಪೀಸ್ ಸ್ವಲ್ಪ, ಆಮೇಲೆ ರೈತ, ಕಬಾಬು ತೊಗೊಳ್ಳೋಣ. ಕಬಾಬ್ ಎಂತಕ್ಕೆ ಬಿಡ್ಬೇಕು ಹೇಳಿ, ಕಬಾಬು ತೊಗೊಳ್ಳೋಣ. ಈ ಕಡೆ ಚಿಕನು, ಆ ಕಡೆ ಮಟನು, ಅನ್ನ ತಮ್ಮ 3 ಮಿಕ್ಸ್ ಮಾಡಿ ಬ್ಯಾಟಿಂಗ್ ಮಾಡೋಣ. ಮೆಗಾ ಬೈಟ್. ಆಹಾ
ಆಲ್ಮೋಸ್ಟು ಈ ದಾರಿಯಲ್ಲೇ ಆ ಕಡೆ ಒಂದು ಬರೋ ಟೈಮಲ್ಲಿ ನೋಡಿದೆ, ಅಲ್ಲೊಂದು ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಇದೆ. ಸ್ಟಾರ್ಟಿಂಗಲ್ಲೇ ಒಂದು ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಇದೆ. ಬಟ್ ಯಾರು ಬೆಸ್ಟಾಗಿ ಕೊಡ್ತಾರೆ ಅದನ್ನು ಮ್ಯಾಟ್ರ್ ಆಗುತ್ತೆ. ಸೊ ಖಂಡಿತ ಬಂದು ಒಮ್ಮೆ ಟ್ರೈ ಮಾಡಿ. ಖಂಡಿತ ಡೈಲಿ ಅಂತೂ ಬರೋಕ್ಕಾಗಲ್ಲ, ಯಾವಾಗಾದ್ರೂ ಒಂದು ಸತಿ ಕಡೆ ಬರೋ ಟೈಮಲ್ಲಿ ಖಂಡಿತ ನೀವು ಬಂದು ಟ್ರೈ ಮಾಡ್ಬೋದು. ಸೊ ಈ ವಿಡಿಯೋ ಎಂಜಾಯ್ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಡಿಸ್ಕ್ರಿಪ್ಷನ್ ಲಿಂಕೆಲ್ಲ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಅಂಟಿಲ್ ದೆನ್, ಬಾಯ್ ಫ್ರಮ್ ಶಾರುಖ್.